ಸಮಸ್ತ ಜನತೆಗೆ ನಮಸ್ಕಾರಗಳು. ನಾನು ರಾಧಾಕೃಷ್ಣ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ದಸರಾ ನಾಡ ಹಬ್ಬ ಸಮಸ್ತ ನಾಡಿನಾದ್ಯಂತ ಬಹುತೇಕ ಈ ಒಂದು ದಸರಾ ಹಬ್ಬ ಇಡೀ ದೇಶದಾದ್ಯಂತ ಆಚರಣೆ ಮಾಡುವಂಥ ಒಂದು ಉತ್ಸವ. ಸಮಸ್ತ ನಾಡಿನ ಜನತೆ ಇವತ್ತು ಮೈಸೂರು ಕಡೆ ಮುಖ ಮಾಡಿದ್ದಾರೆ. ಎಲ್ಲರೂ ಕೂಡ ಕುತೂಹಲ, ಜಂಬೂ ಸವಾರಿ, ಈ ಒಂದು ವಿಶೇಷ ಹಬ್ಬ, ಈ ಒಂದು ನಾಡ ಹಬ್ಬ ಅತ್ಯಂತ ಸಂಭ್ರಮದಿಂದ ಜನತೆ ಆಚರಿಸುವಂಥ ಒಂದು ಈ ವಿಜಯದಶಮಿ ಇದರಲ್ಲಿ. ಸೊ ಎಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಶುಭ ಕೋರಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಹಾಗೆ ತಾವು ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ 3 ವಸಂತಗಳನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀರಾ. ಈ ಶುಭ ಸಂದರ್ಭದಲ್ಲಿ ತಮ್ಮ ಕಾರ್ಯಕರ್ತರಿಗೆ, ತಮ್ಮ ಒಂದು ಪಕ್ಷದ ಮುಖಂಡರುಗಳಿಗೆ ಯಾವ ರೀತಿಯ ಅಭಿನಂದನೆ ಸಲ್ಲಿಸ್ತೀನಿ? ನಾನಾದರೂ ಭಾವಿಸ್ತೀನಿ, ನನ್ನ ಒಂದು ಏನು ಈ ಪಕ್ಷ ಕೊಟ್ಟಂಥ ಹೊಣೆಗಾರಿಕೆ, ಅಧ್ಯಕ್ಷತೆ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ 3 ವರ್ಷ ನನ್ನ ಮಟ್ಟಿಗೆ ಹೇಳೋದಾದರೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಅಂತ ನಾನಾದರೂ ಭಾವಿಸ್ತೀನಿ. ಹಾಗೆಯೇ ನಮ್ಮ ಮುಖಂಡರು ಕೂಡ ಇನ್ನೊಂದು ಟರ್ಮು ನೀವೇ ನಿಭಾಯಿಸಬೇಕು ಅಧ್ಯಕ್ಷತೆಯಂತ ಕೂಡ ಕೇಳ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿದಂಥ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಅಭೂತಪೂರ್ವ ಅಂತ ನನ್ನ ಅಭಿನಂದನೆಗಳನ್ನ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಈ ದಸರಾ ಒಂದು ಮಹೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸ್ವಲ್ಪ ಗೊಂದಲದ ಗೂಡಾಗಿದೆ ಸರ್. ಮುಖ್ಯಮಂತ್ರಿಗಳ ಮೇಲೆ ಬಂದಿರತಕ್ಕಂಥ ಆಪಾದನೆ ವಿಚಾರ, ಮುಖ್ಯಮಂತ್ರಿ ಬದಲಾವಣೆ, ಈ ರೀತಿಯ ನಾನಾ ರೀತಿಯ ಗೊಂದಲದ ಗೂಡಾಗಿದೆ. ಇದಕ್ಕೆ ಈ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಏನಾದರೂ ಪರಿಹಾರ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ? ಪರಿಹಾರ ಅನ್ನೋ ಪ್ರಶ್ನೆಗಿನ್ನ ಗೊಂದಲದ ಗೂಡು ತಾವು ಹೇಳಿದಾಗೇ ಈ ಒಂದು ಮೂಢ ಹಗರಣ, ಸಾಮಾನ್ಯದಲ್ಲಿ ಸಾಮಾನ್ಯ ಅನ್ನೋಂಥ ಈ ಒಂದು ಚಿಕ್ಕ ಅದನ್ನು ಬೃಹದಾಕಾರವಾಗಿ ನಮ್ಮ ಏನು ಸೋಕಾಲ್ಡ್ ಆಪೋಸಿಷನ್ ಪಾರ್ಟಿಗಳು ಬೆಳೆಸಿದ್ದಾರೆ. ಅದೇನೋ ಗೊತ್ತಿಲ್ಲ. ಬಹುಶಃ ಈ ದಸರಾ ಜೊತೆಗೆ ಆ ಗೊಂದಲ ಕಳೆಯಲಿ ಅಂತ ನಾನಾದರೂ ಆಶಿಸಲಿಕ್ಕೆ ಇಚ್ಛೆಪಡ್ತೀನಿ.